ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರ್ಯಾರು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ವಿಡಿಯೋ ನೋಡಿ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ರೊಟ್ಟಿ ಹೇಳ್ಕೊಡೋಣ ಅಂತ ಇದ್ದೀನಿ. ಸೊ ಇದಕ್ಕೆ ನಾನು ಒಂದು ಅಗಲವಾಗಿರೋ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇದು ಮಸಾಲ ರೊಟ್ಟಿ. ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಇದನ್ನು ನೀವು ಮಾಡ್ಕೊಬೋದು, ಏನಂತ ಕಷ್ಟ ಇಲ್ಲ, ಈಸಿಯಾಗಿ ಮಾಡ್ಕೊಬೋದು. ಫಸ್ಟು ಒಂದು ಅಗಲವಾಗಿರೋ ಒಂದು ಪಾತ್ರೆ ಇಟ್ಕೊಳ್ಳಿ. ನಾನು ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋತೀನಿ. ನೋಡಿ, ಈ ಥರ ಬೌಲಲ್ಲಿ ನಾನು ಒಂದು 4 ಕಪ್ ತೊಗೊತೀನಿ. ನೀವು ಕಡಿಮೆ ಇದ್ದರೆ ನಿಮ್ಮ ಮನೆಯಲ್ಲಿ ಕಡಿಮೆ ತಗೊಳ್ಳಿ, ಜಾಸ್ತಿ ಇದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ತಗೊಳ್ಳಿ. ನೋಡಿ, ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಏನೇನು ಹಾಕಬೇಕು ಅಂತ ಹೇಳ್ತೀನಿ. ಫಸ್ಟು ಸಾಲ್ಟ್ ಹಾಕ್ಕೊಳ್ಳೋಣ. ನೋಡಿ, ಸ್ವಲ್ಪ ಸಾಲ್ಟ್ ಹಾಕ್ಕೋತಾ ಇದ್ದೀನಿ. ನೋಡಿ, ನಾನು ಸ್ವಲ್ಪ ಜೀರಿಗೆ ಹಾಕ್ಕೋತಾ ಇದ್ದೀನಿ. ನೀವು ಸ್ವಲ್ಪ ಬಿಸಿನೀರು ಕಾಯಿಸಿಟ್ಕೊಂಡ್ಬಿಡ್ಬೇಕು ಇದನ್ನು ಕಲಸೋಕ್ಕೆ. ಈಗ ಇದಕ್ಕೆ ನಾನು ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ. ನೋಡಿ, ಇಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ. ನೋಡಿ, ಇದಕ್ಕೆ ನಾನೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ, ಕ್ಯಾರೆಟ್ ತುರ್ಕೊಂಡಿರೋದು, ಹಸಿಮೆಣ್ಸಿನ್ಕಾಯಿ ಒಂದು 4, ಸಣ್ಣ ಪಾಂಪುಗಳಿದ್ದರೆ ಸ್ಕಿಪ್ ಮಾಡಿಬಿಡಿ. ಮತ್ತು ಇದನ್ನು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತುರಿದಿರೋಂಥ ಶುಂಠಿ ಮತ್ತು ಸಬ್ಸಿಗೆ ಸೊಪ್ಪು ಮತ್ತು ಕರಿಬೇವು, ಇಷ್ಟನ್ನು ನಾನು ಇವಾಗ ಇದಕ್ಕೆ ಹಾಕಿ, ನೀರೇನು ಹಾಕಲ್ಲ, ಫಸ್ಟು ಇದನ್ನು ಹಾಕಿ ಕಲಿಸ್ಕೊತೀನಿ. ನೋಡಿ, ಕೊತ್ತಂಬರಿ ಹಾಕ್ತೆ ಮತ್ತು ಶುಂಠಿ, ತುರಿದಿರೋಂಥ ಶುಂಠಿ, ಸಬ್ಸಿಗೆ ಸೊಪ್ಪು, ಕರಿಬೇವು ಮತ್ತು ಈರುಳ್ಳಿ, ಸಣ್ಣ ಸಣ್ಣ ಹೆಚ್ಚಿರೋ ಈರುಳ್ಳಿ ಮತ್ತು ಕ್ಯಾರೆಟು, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಇಷ್ಟನ್ನು ಹಾಕಿ ಈರುಳ್ಳಿ ಕ್ಯಾರೆಟಲ್ಲಿರುತ್ತಲ್ಲ ನೀರಿನಂಶ, ಅದರಲ್ಲಿ ಚೆನ್ನಾಗಿ ಫಸ್ಟು ಕಲಿಸ್ಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ಈ ಥರ ಕಲಿಸ್ಕೊಳ್ಳಿ. ನೋಡಿ, ನಾನು ಸ್ವಲ್ಪ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಕಲಿಸ್ಕೊತೀನಿ. ಗಟ್ಟಿಯಾಗಿ ಕಲಿಸ್ಕೊಳ್ಳಿ, ತೆಳ್ಳಗೆ ಕಲಿಸ್ಕೊಬೇಡಿ. ಸ್ವಲ್ಪ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಗೋಧಿ ಹಿಟ್ಟು ಕಲಿಸ್ತೀರಲ್ಲ ಚಪಾತಿಗೆ, ಆ ಹದಕ್ಕೆ ಬರೋವರೆಗೂ ಸ್ವಲ್ಪ ಸ್ವಲ್ಪನೇ ಬಿಸಿನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ. ನೋಡಿ, ಈ ರೀತಿ ಕಲಿಸ್ಕೊಬೇಕು ಹಿಟ್ಟನ್ನ. ಇದನ್ನು ನಾವು ಒಂದು 5 to 10 ಮಿನಿಟ್ಸ್ ಹಾಗೆ ಬಿಟ್ಬಿಡೋಣ. ಚೆನ್ನಾಗಿ ನೆನೆಯುತ್ತೆ. ಆವಾಗ ಸ್ವಲ್ಪ ಸ್ವಲ್ಪ ತಗೊಂಡು ನಾವು ಒಂದು ಕವರ್ ಮೇಲೆ ಒತ್ತಿ ನಾವು ರೊಟ್ಟಿಯಾಗಿ ಹಾಕೊಬೋದು. ಮಸಾಲ ರೊಟ್ಟಿ ಎಷ್ಟು ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಒಂದು ಚಟ್ನಿ ಮಾಡ್ಕೊಳ್ಳೋಣ. ನಾವು ರೊಟ್ಟಿ ಇಟ್ಟು 5 ನಿಮಿಷ ನೆನೆಯೋವರೆಗೂ ನಾವು ಒಂದು ಚಟ್ನಿ ಪ್ರಿಪೇರ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಒಂದು ಬಾಣಲಿ ಇಟ್ಟಿದ್ದೀನಿ, ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ನೋಡಿ, ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ. ಇದು ಶೇಂಗಾ ಚಟ್ನಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಆ ರೊಟ್ಟಿಗೆ. ನೀವು ಒಮ್ಮೆ ಟ್ರೈ ಮಾಡಿ ಆ ರೊಟ್ಟಿನ. ನೋಡಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ, ಒಂದು ಗಡ್ಡೆಯಷ್ಟು. ದಪ್ಪ ಗಡ್ಡೆ ಆದರೆ ಒಂದು 6-7 ಎಸಲಾದರೆ ಸಾಕು. ಸಣ್ಣ ಸಣ್ಣ ಅಲ್ವಾ ಇದು, ನಾನು ಒಂದು ಫುಲ್ಲು ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಶುಂಠಿ ಹಾಕೋತಾ ಇದ್ದೀನಿ, ಒಂದು ಇಂಚಷ್ಟು ಶುಂಠಿ. ನಾನು ಒಂದು 7 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ನೋಡಿ, ಇದು ಎಣ್ಣೆಯಲ್ಲೇ ಚೆನ್ನಾಗೇ ಬೇಯಬೇಕು. ಈಗ ನಾವು ಒಂದು ಕಪ್ನಷ್ಟು ಕಡಲೆಕಾಯಿ ಬೀಜ ಹಾಕೊಳ್ಳೋಣ. ನೋಡಿ, ಕಡಲೆಕಾಯಿ ಬೀಜ ಹಾಕ್ಕೊಂಡೆ. ಇನ್ನು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ. ನೋಡಿ, ಇಷ್ಟು ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಅದಕ್ಕೆ ನೋಡಿ, ಇದು ಆಫ್ ಮಾಡಿದ್ದೀನಿ. ಇವಾಗ ನಾನು ಇದು ಆರಿದ್ಮೇಲೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಲ್ಲು ಉಪ್ಪು ಹಾಕಿ ರುಬ್ಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ. ಅಂದರೆ ನೀರು ಹಾಕೋಬೇಡಿ, ನೀರು ಹಾಕ್ಕೊಳ್ಳದೆ ರುಬ್ಕೊಳ್ಳೋಣ. ಇವಾಗ ನಾನು ರೊಟ್ಟಿ ತಟ್ಕೊಳ್ಳೋಕ್ಕೆ ಅದು ಚಪಾತಿ ಮಣೆ ಇದೆಯಲ್ಲ ಅದು, ಮತ್ತು ಅದ್ರ ಮೇಲೆ ಒಂದು ಕವರ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆನ ಕವರ್ ಮೇಲೆ ಹಚ್ತಾ ಇದ್ದೀನಿ. ಈ ಮದುವೆ ಮನೆಯಲ್ಲಿ ಮಾಡ್ತಾರೆ ಗೊತ್ತಾ, ಚಿಕ್ಕ ಚಿಕ್ಕ ರೊಟ್ಟಿ, ಆ ರೀತಿಯಾಗಿ ತಟ್ಕೊಳ್ಳಿ. ನಿಮಗೆ ದೊಡ್ಡದು ಬೇಕಾದ್ರೆ ದೊಡ್ಡದು ತಟ್ಕೊಳ್ಳಿ. ಯಾವ ರೀತಿ ಬೇಕೋ ಆ ರೀತಿ ನೀವು ತಟ್ಕೊಬೋದು ರೊಟ್ಟಿನ. ನೋಡಿ, ಈ ರೀತಿ ಹಾಕ್ಕೊಳ್ಳಿ. ಹೀಗೆ ತಟ್ಕೊಂಡು ನೀಟಾಗಿ ಸರ್ಕಲ್ ಥರ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ನಾವು
ರೊಟ್ಟಿನ ಹಾಕ್ಕೊಂಡು ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಬೇಕು. ಸ್ವಲ್ಪ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ಇದನ್ನು ಕ್ಲೋಸ್ ಮಾಡಿ ಒಂದು 2 ಮಿನಿಟ್ಸ್ ಬಿಟ್ಟು ಮತ್ತೆ ಎತ್ತಿ ತಿರುಗಿಸ್ಕೊಳ್ಳೋಣ. ನೋಡಿ ನಾನು ಇವಾಗ ತೆಗ್ದಿದ್ದೀನಿ. ಮತ್ತೆ ಇವಾಗ ಇದನ್ನು ತಿರುಗಿಸ್ಕೊತಾ ಇದ್ದೀನಿ. ಇಲ್ಲಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ನೋಡಿ ಈ ರೀತಿ ಮಕ್ಕಳಿಗೆ ಬಾಕ್ಸ್ಗೂ ಕೂಡ ಲಂಚ್ಗೂ ಕೂಡ ಕಳಿಸ್ಬೋದು. ಮಾರ್ನಿಂಗ್ ಇಲ್ಲಾಂದರೆ ಸ್ನ್ಯಾಕ್ಸ್ ಕೂಡ ಒಂದು ರೊಟ್ಟಿ ಹಾಕಿ ಕಳಿಸ್ಬೋದು. ನಾವು ಈ ರೀತಿ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಮಸಾಲೆ ರೊಟ್ಟಿ ಅಲ್ವಾ, ಇದಕ್ಕೆ ಯಾವುದೇ ರೀತಿ ಚಟ್ನಿ ಅವಶ್ಯಕತೆ ಇರೋಲ್ಲ. ಬಟ್ ದೊಡ್ಡವ್ರಿಗಾದರೂ ಸ್ವಲ್ಪ ಚಟ್ನಿ ಬೇಕೇ ಬೇಕಲ್ಲ. ಸೊ ನಮಗೋಸ್ಕರನಾದರೂ ನಾವು ಚಟ್ನಿ ಮಾಡ್ಕೊಳ್ಳೋಣ. ಮಕ್ಕಳಿಗೆ ಈ ರೀತಿ ಇಷ್ಟೇ ಹಾಕಿ ಕಳಿಸ್ಬೋದು ನಾವು. ಇದು ರೆಡಿಯಾಗಿದೆ ಫ್ರೆಂಡ್ಸ್. ನೋಡಿ ರೊಟ್ಟಿ ಮತ್ತು ಶೇಂಗಾ ಚಟ್ನಿ ರೆಡಿಯಾಗಿದೆ. ನಾನು ಶೇಂಗಾ ಚಟ್ನಿಗೆ ಯಾವುದೇ ರೀತಿ ನೀರು ಹಾಕಿಲ್ಲ, ಹಾಗೆ ಮಾಡಿದ್ದೀನಿ. ಸ್ವಲ್ಪ ತರಿಯಾಗೇ ಇದೆ. ನೋಡಿ ರೊಟ್ಟಿನೂ ಮಸಾಲ ರೊಟ್ಟಿನೂ ತುಂಬ ಚೆನ್ನಾಗಿ ಬಂದಿದೆ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.